ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ 1 ತಿಂಗಳ ಪೂರ್ಣ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ. ಡಿಕೆ ಶಿವಕುಮಾರ್ ಅವರು ಏನ್ ಸಾಧನೆ ಮಾಡಿದ್ದಾರೆ? ಬರೀ ಘೋಷಣೆ ಅಷ್ಟೇ. ಸಿಎಂ ಡಿಕೆ ಶಿವಕುಮಾರ್ ಘೋಷಣೆಗಳು ಮಾಡಿದ್ದಾರಷ್ಟೇ, ಯಾವುದೇ ಅನುಷ್ಠಾನಕ್ಕೆ ತಂದಿಲ್ಲ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ 1 ತಿಂಗಳ ಪೂರ್ಣ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ. ಡಿಕೆ ಶಿವಕುಮಾರ್ ಏನು ಸಾಧನೆಯನ್ನ ಮಾಡಿದ್ದಾರೆ? ಬರೀ ಘೋಷಣೆಯಷ್ಟೇ. ಸಿಎಂ ಡಿಕೆ ಶಿವಕುಮಾರ್ ಅವರ ಘೋಷಣೆಗಳು ಯಾವುದೇ ಅನುಷ್ಠಾನ ಆಗಲಿ 1 ತಿಂಗಳಲ್ಲಿ ಯಾವುದೂ ಕೂಡ ಆಗಿಲ್ಲ. ಯೋಜನೆ ಅನುಷ್ಠಾನ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಸಾರ್ವಜನಿಕರ ಜೇಬಿಗೆ ಕತ್ತಿ ಹಾಕಿ ಆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದ ಆ ಒಂದು ಸರ್ಕಾರದ ಘೋಷಣೆಯ ಸರ್ಕಾರವಾಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ, ಇಲ್ಲ ಚುನಾವಣಾ ಆಯುಕ್ತರಿಗೆ ಇವರಿಂದ ಏನು ಡೈರೆಕ್ಷನ್ ಹೋಗಿದೆ, ಈ ಥರ ನಡೀತಿದೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀರಾ? ಪ್ರತಿಯೊಂದಕ್ಕೂ ಹೇಳ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಕೊಳ್ಳೋಣ. ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನೇನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ್ನು ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ. ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಏನು ಮಾಡ್ತೀವಿ ಅಂತೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸಲಹೆ ಕೊಡೋದು. ಏನಾಗಿದೆ? ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವುದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರ ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸೋರ? ಘೋಷಣೆಗಳಾಗಿದೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ 1 ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದಲ್ಲಿ ದುಡ್ಡಿಲ್ಲದೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.